ಈಗ 100ನೇ ಹವಿಸ್ ಕೊಟ್ಬಿಡು, 6 ಹೆಜ್ಜೆ ಭೂಮಿ ಕೊಡು, ನಾನೇನು ಬೇಡ ಅಲ್ಲ. ಆದರೆ ಈಗ ಮಾತ್ರ ಮಾಡಬೇಡ. ನೋಡಮ್ಮ, ನಿಮ್ಮ ಯಜಮಾನರಿಗೆ ಸಂಕಲ್ಪ ಮಾಡಿದ್ದಾರೆ 3 ಹೆಜ್ಜೆ ನನ್ನ ಪಾದದಲ್ಲಿ 3 ಹೆಜ್ಜೆ ಭೂಮಿ ಕೊಡಲಿಕ್ಕೆ ನಿಂದು ಸಹಮತ ಇದೆಯೋ ಇಲ್ವೋ? ಅನ್ಯಾಯವಾಗಿ ರಾಜ್ಯ ಕಳ್ಕೊಂಡ್ಬಿಡ್ತೀಯಲ್ಲೋ, ಅದನ್ನು ನನ್ನ ಕೈಯಲ್ಲಿ ನೋಡ್ಲಿಕ್ಕೆ ಆಗೋಲ್ಲಪ್ಪ ಅಂತ ಏನು ಮಾಡಿದ್ರಂತೆ ಶುಕ್ರಾಚಾರ್ಯರು ಕಮಂಡಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ರಂತೆ. ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಬಂದಿರ್ತದೋ ಮೊದಲಿಗೆ ಅವರ ಸಂಪತ್ತನ್ನು ಕರ್ಷಣೆ ಮಾಡಿಬಿಡ್ತೇನೋ. ಹಿಂಗಂತ ಪರಮಾತ್ಮ ಆ ಕಾಲಕ್ಕೆ ನನಗೆ ಭೂದಾನ ಮಾಡ್ತೇನೆ ಅಂತ ನೀನು ಅಂದಿದ್ಯಲ್ಲೋ, ಆದ್ದರಿಂದ ನಿನ್ನ ಮನೆ ಬಾಗಲ್ ನಾನೇ ಕಾಯ್ತೀನಿ ಅಂತ ಪರಮಾತ್ಮ. ಒಲುಮೆಯಿಂದ ನಿಖಿಣ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಸ್ವಾಮಿ. ಸ್ವಾಮಿ, ಇಡೀ ಸಂಪತ್ತು ನಿಂದು ಅಂತಲ್ಲ, ಹಂಗಲ್ಲ ಅಲ್ಲ. ಈಗ ದಾನಕ್ಕಾಗಿ ಬಂದಿದ್ದೇನೆ, ನನ್ನ ಪಾದದಲ್ಲಿ 3 ಹೆಜ್ಜೆ ಭೂಮಿ ಕೊಡಂಗಿದ್ರೆ ನೋಡಪ್ಪ, ನಾ ಬರ್ತೇನೆ ಅಂತ ಪರಮಾತ್ಮ. ಆಗಲಿ ಸ್ವಾಮಿ, ನಾ ಕೊಡ್ತೇನೆ ಅಂತ ಶುಕ್ರಾಚಾರ್ಯ ಕರೆದ್ರು. ನೋಡು ಮಾಯಾವಿ, ಅವನ ಮಾತು ನಂಬೇಡ. ಈಗ 100ನೇ ಹವಿಸ್ ಕೊಟ್ಬಿಡು, 6 ಹೆಜ್ಜೆ ಭೂಮಿ ಕೊಡು, ನಾನೇನು ಬೇಡ ಅನ್ನಲ್ಲ. ಆದರೆ ಈಗ ಮಾತ್ರ ಮಾಡಬೇಡ. ಆಗ ಬಲಿಚಕ್ರವರ್ತಿ ಅಂದ, ಮಾತು ಕೊಟ್ಟಾಗಿದೆ ಸ್ವಾಮಿ, ಇದು ನಾನು ಪೂರ್ಣ ಮಾಡೋದೇ ಅಂತಂದ. ಇನ್ನೇನು ಒಂದು ಕೃಷ್ಣಾರ್ಪಣೆ ಬಿಡಬೇಕು. ನಮ್ಮ ದೇವರಂದ, ಇರಪ್ಪ ನಿನ್ನ ಹೆಂಡತಿ ಹತ್ರ ಸಹಮತ ತೊಗೊಂಡಿದ್ಯೋ ಇಲ್ವೋ ಅಂದ. ಆಗ ಬಲಿಚಕ್ರವರ್ತಿ ತನ್ನ ಪತ್ನಿ ವಿಂಧ್ಯಾವಳಿ ಅವಳನ್ನು ಕರೆದ. ವಿಂಧ್ಯಾವಳಿ ಬಂದಾಗ ನಮ್ಮ ದೇವರಂದ, ನೋಡಮ್ಮ, ನಿಮ್ಮ ಯಜಮಾನರಿಗೆ ಸಂಕಲ್ಪ ಮಾಡಿದ್ದಾರೆ 3 ಹೆಜ್ಜೆ ನನ್ನ ಪಾದದಲ್ಲಿ 3 ಹೆಜ್ಜೆ ಭೂಮಿ ಕೊಡಲಿಕ್ಕೆ ನಿಂದು ಸಹಮತ ಇದೆಯೋ ಇಲ್ವೋ? ಅದಕ್ಕೆ ಇವತ್ತು ಆಸ್ತಿ ಗೀಸ್ತಿ ಮಾರಬೇಕಾದ್ರೆ ಹೆಂಡತಿ ಮಕ್ಕಳು ಎಲ್ಲರೂ ಸಿಗ್ನೇಚರ್ ಯಾಕೆ ತಗೊಳ್ಳೋದು ನೋಡ್ರಿ. ಅಂದೇ ಭಾಗವತ ತಿಳಿಸ್ಬಿಡ್ತು, ಮುಂದೆ ಯಾರು ತಕರಾರು ಮಾಡಿಬಿಟ್ರೆ. ಅದಕ್ಕೆ ನಮ್ಮ ದೇವರಂದ, ನಿನ್ನ ಸಹಮತ ಇದೆಯಾ ಅಂತಂದರೆ ಸ್ವಾಮಿ ನಮ್ಮ ಕುಲೋದ್ಧಾರ ಆಗೋಯ್ತು ಅಂತ ಅಂದ್ಬಿಟ್ಟು. ಹಂಗಾರ ಕೃಷ್ಣಾರ್ಪಣೆ ಬಿಡಮ್ಮ ಅಂತ ಹೇಳ್ತಾ ಬಲಿಚಕ್ರವರ್ತಿ ತಾನ ಕೈಯಲ್ಲಿ ತುಳಸಿ ದಳವನ್ನು ಹಿಡಿದಿರಬೇಕು. ಆ ವಿಂಧ್ಯಾವಳಿ ತಾನು ಕಮಂಡಲವಿನಿಂದ ನೀರನ್ನು ಹಾಕಬೇಕು. ಹಾಕಕ್ಕೆ ಹೋದರೆ ನೀರೇ ಬರಲಿಲ್ಲ. ಆಗ ನಮ್ಮ ದೇವರಂದ, ಇಲ್ಲ ಕಮಂಡಲು ಎಲ್ಲೋ ಸ್ವಲ್ಪ ಕಟ್ಕೊಂಬಿಟ್ಟಿದೆ, ಒಟ್ಟು ನೋಡಿ. ತಾನು ದರ್ಬೆ ಧಾರಣೆ ಮಾಡಿದ್ದ ಪವಿತ್ರ, ಅದು ಇಷ್ಟಿಷ್ಟುದ ಚೂಪಾಗಿ ಬೇರೆ ಇತ್ತು. ಅದಕ್ಕೆ ಕುಶಾಗ್ರ ಅಂತಾರೆ, ಬಹಳ ತೀಕ್ಷ್ಣವಾಗಿರುತ್ತದು. ಇರಿ 1 ನಿಮಿಷ ಒಳಗಡೆ ಏನೋ ಇದೆ ಅಂತ ಏನು ಮಾಡಿದ್ರಂತೆ. ಏನು ಶಿಷ್ಯ ವಾತ್ಸಲ್ಯ ಶುಕ್ರಾಚಾರ್ಯಗೆ ಅಂತಂದರೆ, ಅನ್ಯಾಯವಾಗಿ ರಾಜ್ಯ ಕಳ್ಕೊಂಡ್ಬಿಡ್ತೀಯಲ್ಲೋ, ಅದನ್ನು ನನ್ನ ಕೈಯಲ್ಲಿ ನೋಡ್ಲಿಕ್ಕೆ ಆಗೋಲ್ಲಪ್ಪ ಅಂತ ಏನು ಮಾಡಿದ್ರಂತೆ ಶುಕ್ರಾಚಾರ್ಯರು ಕಮಂಡಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ರಂತೆ. ನೀರು ಬಿಟ್ಟರೆ ತಾನೇ ಕೃಷ್ಣಾರ್ಪಣ, ನೀರು ಬಿಡೋಕ್ಕೆ ಬಿಡೋಲ್ಲ ಅಂತಂದ್ಬಿಟ್ರಂತೆ. ನಮ್ಮ ದೇವರಂದ, ನಾನು ಹಂಗಲ್ಲ ಬಿಡೋಲ್ಲ ಅಂತ ನಮ್ಮ ದೇವ್ರು ಕೂತ. ಕಾಲಕ್ಕೆ ಏನು ಮಾಡ್ದ, ತನ್ನ ದರ್ಬೆಯಿಂದ ಸುಮ್ಮನೆ, ಅದಕ್ಕೆ ನೋಡಿರಿ ಪವಿತ್ರ ಇದ್ರೆ ಎಷ್ಟು ಉಪಯೋಗ ಆಗ್ತದೆ. ಹಂಗೆ ಮಾಡಿ ಸುಮ್ಮನೆ ಒಂದಾವರ್ತಿ ಹೀಗೆ ಅಂದದ್ದೇ ಶುಕ್ರಾಚಾರ್ಯ ಒಂದು ಕಣ್ಣು ಬಿಟ್ಟು ಕೂತಿದ್ರು. ಕಣ್ಣು ತೆಗೆದುಬಿಟ್ಟ ಪರಮಾತ್ಮ. ಅವರು ಅಲ್ಲಿಂದ ಹೊರಡೋಣ, ಕೃಷ್ಣಾರ್ಪಣೆ ಬಿಡೋಣ. ತತ್ಕಾಲಿಕ ಪರಮಾತ್ಮ ತನ್ನ ಪಾದವನ್ನು ಬೆಳೆಸ್ದ ಅಂದರೆ ಇಡೀ ಆ ಭೂಮಂಡಲವನ್ನು 1 ಹೆಜ್ಜೆಯಲ್ಲಿ ತಾನು ತಗೊಂಬಿಟ್ಟ. ಇನ್ನೊಂದು ಹೆಜ್ಜೆನೇನು ಮಾಡ್ದ, ಸತ್ಯಲೋಕದ ಆಚೆ ಇರ್ತಕ್ಕಂಥ ಬ್ರಹ್ಮಾಂಡ ಕಟಾಹವನ್ನು ಸ್ಪರ್ಶ ಮಾಡಿಬಿಡ್ತಂತೆ. ಮಾಡ್ತಾ ಇದ್ದರೆ ಪರಮಾತ್ಮನ ಪಾದ ಬೆಳೀತಾ ಇದ್ದರೆ ಬ್ರಹ್ಮದೇವರು ಬಂದ್ಬಿಟ್ರೆ ಆ ಕಾಲಕ್ಕೆ. ಏನು ಸ್ವಾಮಿ ಮಾಡ್ತಿರೋದು ನೀನು? ಸ್ಮರಣ ಮಾತ್ರೇಣ ನಿನ್ನ ಅನುಗ್ರಹಾದಿಗಳಾಗ್ತದೆ ಅಂತ ವೇದಾದಿಗಳು ಉದ್ಗಾರ ಮಾಡ್ತಿದ್ರೆ ಆ ಹುಡುಗನ ಮೇಲೆ ಯಾಕಿಷ್ಟು ಕೋಪ ಮಾಡ್ತಾ ಇದೆಯೋ? ಅನುಗ್ರಹ ಮಾಡಪ್ಪ ಅಂತಂದರೆ ಆಗ ನಮ್ಮ ದೇವರಂದ, ಯಸ್ಯ ಅನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯ. ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಬಂದಿರ್ತದೋ ಮೊದಲಿಗೆ ಅವರ ಸಂಪತ್ತನ್ನು ಕರ್ಷಣೆ ಮಾಡಿಬಿಡ್ತೇನೋ. ಹಿಂಗಂತ ಪರಮಾತ್ಮ ಆ ಕಾಲಕ್ಕೆ ಅಂದು ಆ ಇಡೀ ಬ್ರಹ್ಮಾಂಡ ಕಟಾಹಕ್ಕೆ ಯಾವಾಗ ಪರಮಾತ್ಮನ ಪಾದ ಹೋಗಿ ಸ್ಪರ್ಶ ಮಾಡ್ತೋ ಬ್ರಹ್ಮಾಂಡ ಕಟಾಹ ಸೀಳ್ಬಿಡುತ್ತೆ. ಆ ಕಾಲಕ್ಕೆ ಸೀಳಿದಾಗ ಅಲ್ಲಿದ್ದಂತಹ ಜಲ ಪರಮಾತ್ಮನ ಪಾದ ಸ್ಪರ್ಶ ಮಾಡಿಕೊಂಡು ಅದು ಭೂಮಂಡಲವನ್ನು ಪ್ರವೇಶ ಮಾಡಿದಾಗ ಬ್ರಹ್ಮದೇವರು ತಮ್ಮ ಕಮಂಡಲವನ್ನು ಧಾರಣೆ ಮಾಡಿದರು, ರುದ್ರದೇವರು ತಮ್ಮ ಶಿರಸ್ಸಿನಲ್ಲಿ ಧಾರಣೆ ಮಾಡಿದರು. ಅಂದಿನಿಂದ ರುದ್ರದೇವರೇನಾದರು? ಗಂಗಾಧರ ಆದ. ಪರಮಾತ್ಮ ಗಂಗಾ ಜನಕನಾದ. ಅದೇ ಗಂಗಾವತರಣ ಅದನ್ನು ತಿಳಿಸುತ್ತೆ.
ಇಷ್ಟು ಕಾರ್ಯ ಆಯಿತು. 2 ಹೆಜ್ಜೆ ಭೂಮಿ ಅಳದ ಪರಮಾತ್ಮ. ಇನ್ನು 3ನೇ ಹೆಜ್ಜೆ ಬಲೀಂದ್ರ ಎಲ್ಲಿ ಎಂದ. ಸ್ವಾಮಿ ನಾನು ಸೇರಿದ್ದೀನ ಇದರಲ್ಲಿ ಅಂತಂದ. ಇಲ್ಲ ನೀನು ಸೇರಿಲ್ಲ, ನೀನು ಪ್ರತ್ಯೇಕವಾಗಿದ್ದೆ, ನನ್ನ ತಲೆ ಮೇಲೆ ಇಡು ಅಂದ. ಅಷ್ಟೊತ್ತಿಗೆ ನಮ್ಮ ದೇವರಂದ ವಿಂಧ್ಯಾವಳಿನ ಕರೆದ, ಅಮ್ಮ ಈಗಲೂ ಬೇಕಾದ್ರೆ ಮಾತು ವಾಪಸ್ ತೊಗೊಂಡ್ಬಿಡ್ತೇನೆ, ಎಲ್ಲೋ ಕಾಡೋ ಗೀಡೋ ಎಲ್ಲೋ ಇದ್ಕೊತೇನೆ, ನೀನು ಬೇಡ ಅಂತ ಹೇಳು, ನಾನು ಹೊರಟ್ಬಿಡ್ತೀನಿ ಅಂತ ಪರಮಾತ್ಮ. ಆಗ ವಿಂಧ್ಯಾವಳಿ ಅಂದ್ಲು, ಸ್ವಾಮಿ ಅಪಖ್ಯಾತಿಯನ್ನು ತಗೊಂಡು ಒಬ್ಬ ಬ್ರಾಹ್ಮಣ ವಟುವಿಗೆ ಸ್ಥಳ ಕೊಡದೆ ಯಾವ ರಾಜ್ಯ ಪಾಲನೆ ಮಾಡಿದ್ರೆ ಏನು ಬಂತು ಸ್ವಾಮಿ ಸೌಭಾಗ್ಯ, ಸರ್ವಥಾ ಬೇಡ ನಮಗೆ, ನಿನ್ನ ಅನುಗ್ರಹ ಹೊಂದಿದ್ರೆ ಬೇಕಾದಾಗ್ತದೋ ಅಂತ ಆ ವಿಂಧ್ಯಾವಳಿ ತಾನು ಹೇಳಿದ್ರೆ ಭಲ ಅನ್ನಂತೆ ಪರಮಾತ್ಮ. ಬಲೀಂದ್ರ ನೀನು ಧನ್ಯ ಅಂತಂದ. ಕಾರಣ ಸಾಧನೆ ಆಗಬೇಕಾದರೆ ಸತಿಯ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು, ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವ ಶಕ್ತಿ ಬೇಕು, ಮುಕ್ತಿಯ ಬಯಸುವಾಗೆ. ಮೋಕ್ಷ ಸಾಧನೆ ಆಗಬೇಕಾದರೆ ನಾನೊಬ್ಬನೇ ಕೂತ್ಕೊಂಡ್ಬಿಡ್ತೇನೆ, ಹಂಗಲ್ಲ ಆಗೋಲ್ಲ ಅಂದ ಪರಮಾತ್ಮ. ಆ ಮನೆಯ ಪರಿವಾರದವರ ಒಂದು ಅನುಕೂಲವೂ ಇರಬೇಕು. ಅದಕ್ಕೆ ಅನುಗುಣವಾಗಿ ವಿಂಧ್ಯಾವಳಿ ತಾನು ಏತತ್ ಕಾಲಕ್ಕೆ ಏನು ಆ ಪರಮಾತ್ಮನ ಸ್ತೋತ್ರ ಮಾಡೋಣ. ಪರಮಾತ್ಮ ತನ್ನ 3ನೇ ಪಾದವನ್ನು ಬಲೀಂದ್ರನ ತಲೆ ಮೇಲೆ ತಾನು ಇಟ್ಟ. ರಸಾತಳ ಲೋಕದಲ್ಲಿ ಪಾತಾಳ ಲೋಕದಲ್ಲಿ ಅವನನ್ನು ಕಳಿಸೋಣ. ಅಷ್ಟು ಕಳಿಸಿ ಇಂದ್ರದೇವರಿಗೆ ರಾಜ್ಯಪ್ರಾಪ್ತಿಯಾದರೆ ನಮ್ಮ ದೇವರಂದ, ನನಗೆ ಭೂದಾನ ಮಾಡ್ತೇನೆ ಅಂತ ನೀನು ಅಂದಿದ್ಯಲ್ಲೋ, ಆದ್ದರಿಂದ ನಿನ್ನ ಮನೆ ಬಾಗಲ್ ನಾನೇ ಕಾಯ್ತೀನಿ ಎಂದ ಪರಮಾತ್ಮ. ಏನು ಕರುಣಾ ನಿಧಿಯೋ ಹರಿಯು, ಮತ್ತೇನು ಭಕ್ತ ದೀನನೋ, ಮತ್ತೇನು ಈತನ ಲೀಲೆ ಇಚ್ಛಾ ಮಾತ್ರದಿ ಪೊರೆವ. ಇವತ್ತಿಗೂ ಕೂಡ ಬಲೀಂದ್ರನ ಮನೆ ಬಾಗಿಲಲ್ಲಿ ಪರಮಾತ್ಮ ದ್ವಾರಪಾಲಕನಾಗಿ ನಿಂತಿದ್ದಾನಂತೆ. ಅದ್ಯಾಪಿ ಇಲ್ಲೊಂದು ಶಾಸ್ತ್ರದ ನಿರ್ಣಯವನ್ನು ಕೊಡುತ್ತಾರೆ. ಬಲೀಂದ್ರ 3 ಹೆಜ್ಜೆ ಭೂಮಿಯಲ್ಲಿ ಇಂದ್ರಲೋಕ ಪ್ರಾಪ್ತಿಗ ಮಾತ್ರ ಅವನಿಗೆ ಅಧಿಕಾರ ಇದ್ದದ್ದು, ಅದಿನ್ನೂ ಸಿಕ್ಕೂ ಇರಲಿಲ್ಲ. ಆದರೂ ದಾನ ಕೊಡ್ತೇನೆ ಅಂದ. ಆದರೆ ಪರಮಾತ್ಮನ್ ತನ್ನ ಪಾದವನ್ನು ಸತ್ಯಲೋಕದ ಆಚೆ ತನಕ ಏನು ಬೆಳೆಸದ್ನಲ್ಲ, ಅಲ್ಲಿ ತನಕ ಬಲೀಂದ್ರನ ವ್ಯಾಪ್ತಿ ಇರಲಿಲ್ಲ. ಆದರೂ ದೇವರು ಯಾಕೆ ತನ್ನ ಪಾದವನ್ನು ಬೆಳೆಸ್ದ ಅಂತಂದರೆ, ನನ್ನ ಭಕ್ತ ನನಗೆ ಕೊಡ್ತೇನೆ ಅಂತ ಅಂದಿದ್ದಾನಲ್ಲ, ಅವನ ಕೀರ್ತಿಯನ್ನು 14 ಲೋಕದಲ್ಲಿ ಮೆರೆಸ್ತೇನೆ ಅಂತ ಪರಮಾತ್ಮ ತನ್ನ ಪಾದವನ್ನು ಬೆಳೆಸಿದ್ದಾನಂತೆ. ನೋಡಿ, ಇದು ಪರಮಾತ್ಮನ ಕಾರುಣ್ಯ ಅಂತ ನಮಗೆ ಹೇಳ್ತಾ, ಆಗ ನಮ್ಮ ದೇವರಿಂದ ಮುಂದಿನ ಕಲ್ಪದಲ್ಲಿ ನೀನೇ ಇಂದ್ರ ಪದವಿಗೆ ಬರ್ತೀಯೋ, ಆದ್ದರಿಂದ ಮುಂದೆ ನಿನ್ನ ರಾಜ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ವರ್ಷದಲ್ಲಿ 1 ದಿವಸ ನಿನಗೆ ಅವಕಾಶ ಕೊಡ್ತೇನೆ. ಆ ದಿವಸ ಪ್ರಜೆಗಳೆಲ್ಲ ಅವರ ಮನೆ ಮುಂದೆ ದೀಪಗಳನ್ನು ಹಚ್ಚಿ ಮನೆಯಲ್ಲಿ ಸಿಹಿ ಊಟವನ್ನು ಮಾಡ್ತಾ, ಭಾವಿ ಇಂದ್ರ ಬರ್ತಾನೆ ಅಂತ ಎಲ್ಲರೂ ಕೂಡ ನಿನಗಾಗಿ ತಾವು ಪೂಜೆಯನ್ನು ಮಾಡ್ತಕ್ಕಂತಹ ದಿವಸವೇ ಬಲಿಪಾಡ್ಯಮಿ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಆ ಬಲೀಂದ್ರ ಯಾಕೆ ಈ ವಿಷಯದ ಒಂದು ಉಪೋಗಾತ ಆಯಿತು ಅಂತಂದರೆ, ಇಂದ್ರ ಅನ್ನೋದು ಒಂದು ಪದವಿ. ಮುಂದೆ ಬಲಿಚಕ್ರವರ್ತಿ ಬರ್ತಕ್ಕಂಥವ. ಆ ಇಂದ್ರಸ್ಥಾನದಲ್ಲಿ ಮೊದಲಿಗೆ ಪೀಠಾರೋಹಣ ಮಾಡಿದವರು ಯಾರು? ಸಾಕ್ಷಾತ್ ಯಜ್ಞನಾಮಕನಾದ ಪರಮಾತ್ಮ. ಇಷ್ಟಂಶವನ್ನು ತಿಳಿಸ್ತಾ, ಈ ಯಜ್ಞರೂಪ ಬಂದದ್ದು ಯಾರಿಂದ? ನಮ್ಮ ಆಪೂತಿ ರುಚಿ ಪ್ರಜಾಪತಿಗಳಲ್ಲಿ ಅಭಿವ್ಯಕ್ತವಾದ ರೂಪವೇ ಯಜ್ಞರೂಪ. ಇಷ್ಟು ಅಂಶವನ್ನು ಹೇಳುತ್ತಾ ಇನ್ನು ಮುಂದೆ ಪ್ರಸೂತಿ ದೇವಿ, ಆ ಪ್ರಸೂತಿ ದೇವಿಯನ್ನು ದಕ್ಷ ಪ್ರಜಾಪತಿಗಳಿಗೆ ಕೊಟ್ಟು ಲಗ್ನ ಮಾಡೋಣ. ಅಲ್ಲಿ ಅವರ ದಾಂಪತ್ಯದಿಂದ 16 ಜನ ಹೆಣ್ಣು ಮಕ್ಕಳು ಬಂದ್ರಂತೆ. ಅದರಲ್ಲಿ 13 ಮಂದಿಯನ್ನು ಯಮಧರ್ಮರಾಜನಿಗೆ ಕೊಟ್ಟು ಲಗ್ನ ಮಾಡಿದ್ರು. ಇನ್ನು ಉಳಿದವರೆಷ್ಟು? 3 ಮಂದಿ. ಆ 3 ಮಂದಿ ಯಾರು? ಸ್ವಾಹಾದೇವಿ, ಸ್ವಧಾದೇವಿ, ಸತೀದೇವಿ. ಸ್ವಾಹಾದೇವಿಯನ್ನು ಅಗ್ನಿದೇವರಿಗೆ ಕೊಟ್ಟು ಲಗ್ನ ಮಾಡಿದ್ರು. ಅದಕ್ಕೆ ಹೋಮದಲ್ಲಿ ಹೋಮಿಸಬೇಕಾದ್ರೆ ಸ್ವಾಹಾಕಾರವನ್ನು ಹೇಳ್ತೇವಲ್ಲ, ಅದು ಅಗ್ನಿಯ ಪತ್ನಿ.